ನಾಳೆಯ ತಿಥಿ ಯಾವುದು? ಯಾವ ನಕ್ಷತ್ರವಿರುತ್ತದೆ? ಯಾವ ಸಮಯ ಶುಭ ಮತ್ತು ಯಾವ ಸಮಯದಲ್ಲಿ ಹೊಸ ಕೆಲಸಗಳನ್ನು ಆರಂಭಿಸಬಾರದು? ಹಾಗೆಯೇ ನಾಳೆಯ ಯೋಗ, ಕರ್ಣ ಮತ್ತು ಶುಭ ಮುಹೂರ್ತಗಳ ವಿಶೇಷತೆಯೇನು? ಬನ್ನಿ, ಸನಾತನ ಧರ್ಮದ ಪರಂಪರೆಯಂತೆ ನಾಳೆಯ ಪಂಚಾಂಗವನ್ನು ತಿಳಿಯೋಣ. ನಮಸ್ಕಾರ. ದೈವಾರ್ಥಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ವಾರ ನಾಳೆ ಮಂಗಳವಾರ 30 ಜೂನ್ 2026. ಸನಾತನ ಧರ್ಮದಲ್ಲಿ ಮಂಗಳವಾರವನ್ನು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಶ್ರೀ ಹನುಮಂತನ ಆರಾಧನೆಗೆ ವಿಶೇಷವಾದ ದಿನವೆಂದು ಪರಿಗಣಿಸಲಾಗುತ್ತದೆ. ಮಾಸ ಚಾಂದ್ರಮಾನ ಅಮಾಂತ ಪದ್ಧತಿಯ ಪ್ರಕಾರ ಜ್ಯೇಷ್ಠ ಮಾಸ. ಕೃಷ್ಣ ಪಕ್ಷ. ತಿಥಿ ನಾಳೆ ಕೃಷ್ಣ ಪಕ್ಷ ಪ್ರತಿಪದೆ ಮುಂದಿನ ದಿನ ಬೆಳಿಗ್ಗೆ 7:39 ಇರುತ್ತದೆ. ಅದರ ನಂತರ ಕೃಷ್ಣ ಪಕ್ಷ ದ್ವಿತೀಯೆ ಆರಂಭವಾಗುತ್ತದೆ. ಪ್ರತಿಪದೆ ಹೊಸ ಸಂಕಲ್ಪ, ಆತ್ಮಾವಲೋಕನ ಮತ್ತು ಸಾತ್ವಿಕ ಜೀವನಕ್ಕೆ ಅನುಕೂಲಕರ ತಿಥಿಯಾಗಿದೆ. ದ್ವಿತೀಯೆ ಕುಟುಂಬದ ಸೌಹಾರ್ದ, ಸ್ನೇಹ ಹಾಗೂ ಸಹಕಾರವನ್ನು ವೃದ್ಧಿಸುವ ಕಾರ್ಯಗಳಿಗೆ ಶುಭವೆಂದು ಪರಿಗಣಿಸಲಾಗಿದೆ. ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಬೆಳಿಗ್ಗೆ 6:52 ಇರುತ್ತದೆ. ನಂತರ ಉತ್ತರಾಷಾಢ ನಕ್ಷತ್ರ ಆರಂಭವಾಗುತ್ತದೆ. ಪೂರ್ವಾಷಾಢ ಎಂದರೆ ಅಜೇಯ. ಇದರ ಅಧಿದೇವತೆ ಅಪಹ, ಜಲದೇವತೆ. ಹೊಸ ವಿದ್ಯೆ ಕಲಿಯುವುದು, ಯೋಜನೆ ರೂಪಿಸುವುದು ಮತ್ತು ಆತ್ಮವಿಶ್ವಾಸದಿಂದ ಕಾರ್ಯ ಆರಂಭಿಸಲು ಈ ನಕ್ಷತ್ರವು ಅನುಕೂಲಕರ. ಉತ್ತರಾಷಾಢ ಎಂದರೆ ಶಾಶ್ವತ ವಿಜಯ. ಇದರ ಅಧಿದೇವತೆಗಳು ವಿಶ್ವದೇವತೆಗಳು. ಧರ್ಮ, ನಾಯಕತ್ವ, ಜವಾಬ್ದಾರಿ ಹಾಗೂ ದೀರ್ಘಾವಧಿಯ ಯೋಜನೆಗಳಿಗೆ ಇದು ಉತ್ತಮ ನಕ್ಷತ್ರ. ಯೋಗ ಬ್ರಹ್ಮಯೋಗ ಮಧ್ಯಾಹ್ನ 3:20 ಇರುತ್ತದೆ. ಅದರ ನಂತರ ಇಂದ್ರ ಯೋಗ ಆರಂಭವಾಗುತ್ತದೆ. ಬ್ರಹ್ಮಯೋಗ ಅಧ್ಯಯನ, ಜ್ಞಾನಾರ್ಜನೆ ಹಾಗೂ ಶುಭ ಕಾರ್ಯಗಳಿಗೆ ಅನುಕೂಲಕರ. ಇಂದ್ರ ಯೋಗ ಗೌರವ, ನಾಯಕತ್ವ ಹಾಗೂ ಪ್ರಮುಖ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸಲು ಉತ್ತಮವೆಂದು ಪರಿಗಣಿಸಲಾಗಿದೆ. ಕರ್ಣ ಬಾಲವ ಕರ್ಣ ಸಂಜೆ 6:34 ಇರುತ್ತದೆ. ನಂತರ ಕೌಲವ ಕರ್ಣ ಆರಂಭವಾಗುತ್ತದೆ. ಬಾಲವ ಕರ್ಣ ಶಿಕ್ಷಣ, ಶುಭಾರಂಭ ಹಾಗೂ ಸೃಜನಾತ್ಮಕ ಕಾರ್ಯಗಳಿಗೆ ಉತ್ತಮ. ಕೌಲವ ಕರ್ಣ ಕುಟುಂಬ, ಸ್ನೇಹ ಹಾಗೂ ಸಹಭಾಗಿತ್ವದ ಕಾರ್ಯಗಳಿಗೆ ಅನುಕೂಲಕರ. ಅಶುಭ ಸಮಯ ರಾಹುಕಾಲ ಮಧ್ಯಾಹ್ನ 3:36 ರಿಂದ 5:13. ಯಮಗಂಡ ಕಾಲ ಬೆಳಿಗ್ಗೆ 9:10 ರಿಂದ 10:47. ಗುಳಿಕ ಕಾಲ ಮಧ್ಯಾಹ್ನ 12:23 ರಿಂದ 2. ಶುಭ ಸಮಯ ಅಭಿಜಿತ್ ಮುಹೂರ್ತ 11:58 ರಿಂದ 12:49. ಖಗೋಳ ಮಾಹಿತಿ ಸೂರ್ಯೋದಯ ಬೆಳಿಗ್ಗೆ 5:57. ಸೂರ್ಯಾಸ್ತ ಸಂಜೆ 6:49. ಚಂದ್ರೋದಯ ಸಂಜೆ 7:19. ಚಂದ್ರಾಸ್ತ ಬೆಳಿಗ್ಗೆ 5:08 ಮುಂದಿನ ದಿನ. ಚಂದ್ರ ರಾಶಿ ಧನುರಾಶಿ. ಇಂದಿನ ವಿಶೇಷ: ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಆರಂಭ. ಜಪ, ಧ್ಯಾನ, ಆತ್ಮಾವಲೋಕನ ಮತ್ತು ಸಾತ್ವಿಕ ಜೀವನದ ಸಂಕಲ್ಪಕ್ಕೆ ಉತ್ತಮ ದಿನ.